ಇವತ್ತಿನ ಫೋಕಸ್ ಫೈನಲ್ಲಿ ಮೊದಲ ಸ್ಟೋರಿ. ಹಾವಿಗೆ 12 ವರ್ಷದ ದ್ವೇಷ ಅನ್ನೋ ಮಾತು ಎಲ್ಲರೂ ಕೇಳಿರ್ತೇವೆ. ಆದ್ರೆ ಆ ದ್ವೇಷ ಹೀಗೂ ಬೆನ್ನತ್ತುತ್ತೆ ಅನ್ನೋಕೆ ಈ ಘಟನೆಯೇ ಸಾಕ್ಷಿ. ಇಲ್ಲಿ ಹಾವೊಂದು ಅಣ್ಣ ತಂಗಿಯನ್ನ ಟಾರ್ಗೆಟ್ ಮಾಡಿದೆ. ಎಲ್ಲೇ ಹೋದರೂ ಇವರಿಬ್ಬರನ್ನ ನೆರಳಿನಂತೆ ಬೆನ್ನಟ್ಟಿ ಬಂದು ವಿಷ ಕಾರ್ತಿದೆ. ಅದು ಕೂಡ ಒಂದೆರಡು ಬಾರಿ ಅಲ್ಲ, ಬರೋಬ್ಬರಿ 7 ಬಾರಿ ದಾಳಿ ನಡೆಸಿದೆ. ಅಷ್ಟಕ್ಕೂ ಇದು ಸುಮ್ಮನೆ ಆಗ್ತಿರೋ ಘಟನೆನಾ? ಇಲ್ಲ ಹಾವಿನ ಸೇಡ? ಇಲ್ಲಿದೆ ಹಾವಿನ ಸೇಡಿನ ಅಸಲಿ ಕತೆ. 30 ದಿನ 7 ಬಾರಿಯ ಅಟ್ಯಾಕ್, ಸರ್ಪದೋಷಕ್ಕೆ ಕಂಗಾಲಾದ ಅಣ್ಣ ತಂಗಿ. ಹಾವಿನ ಒಂದೇ ಒಂದು ವಿಷದ ಮುತ್ತು ಸಾಕು, ಮನುಷ್ಯ ಕ್ಷಣದಲ್ಲೇ ವಿಲವಿಲ ಒದ್ದಾಡ್ಬಿಡ್ತಾನೆ. ಕೊನೆಗೆ ನಲ್ಲಾಡಿ ಸತ್ತೇ ಹೋಗ್ತಾನೆ. ಅದಕ್ಕೆ ಜನ ಹಾವು ಬುಸ್ ಅಂದ್ರೆ ಸಾಕು ಉಸಿರೇ ಬಿಗಿ ಹಿಡಿದುಕೊಂಡು ಬಿಡ್ತಾರೆ. ಹಾವೆಂದ್ರೆ ಅಷ್ಟು ಭಯ ಜನಕ್ಕೆ. ಇದೇ ಹಾವಿಗೆ 12 ವರ್ಷದ ಸೇಡು ಇದೆ ಅಂತಾನೆ ಹೇಳಲಾಗತ್ತೆ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಯಾರಿಗೂ ಗೊತ್ತಿಲ್ಲ. ಆದ್ರೆ ಆ ಒಂದು ಗ್ರಾಮದಲ್ಲಿ ನಡೆದಂತಹ ಘಟನೆ ಹಾವು ಅಂದ್ರೆ ಎಷ್ಟು ಭಯಾನಕ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಹಾವು ವಿಷದಿಂದ ಮಾತ್ರ ಸಾಯಿಸಲ್ಲ, ಭಯದಿಂದಲೂ ಸಾಯಿಸುತ್ತೆ. ಅದಕ್ಕೆ ನೂರಾರು ಉದಾಹರಣೆಗಳಿದೆ. ಇದೇ ಕಾರಣಕ್ಕೆ ಸೈಲೆಂಟ್ ಆಗಿರೋ ಹಾವನ್ನ ಯಾರೊಬ್ಬರು ಕೆಣಕೋದಕ್ಕೆ ಹೋಗೋದೇ ಇಲ್ಲ. ಆದ್ರೆ ಇನ್ನೊಂದು ಹಾವು ಒಂದು ಕುಟುಂಬದ ಹಿಂದೆ ಪದೇ ಪದೇ ಬೆನ್ನು ಬಿದ್ದು ಜೀವನವೇ ದುಸ್ತರವನ್ನಾಗಿ ಮಾಡಿದೆ. ಇದು ಕಾಕತಾಳೀಯವ? ಇಲ್ಲ ಹಾವಿನ ದ್ವೇಷದ ಭಯಾನಕ ಕಥೆನಾ? ಉತ್ತರ ಪ್ರದೇಶದಲ್ಲಿ ಈಗ ಇದೇ ಪ್ರಶ್ನೆ ಜನರಿಗೆ ಜೀವ ಭಯ ಹುಟ್ಟುವಂತೆ ಮಾಡಿದೆ. ಉತ್ತರ ಪ್ರದೇಶದ ಬಾಗ್ಪತ್ ಸಮೀಪದ ಬಾರಾಬಂಕಿ ಗ್ರಾಮದ ಒಂದು ಕುಟುಂಬ ಈಗ ಪ್ರತಿಯೊಂದು ಕ್ಷಣವನ್ನ ಭಯದಲ್ಲೇ ಕಳೀತಾ ಇದೆ. ಕಾರಣ ಒಂದು ಹಾವು, ಸಾಮಾನ್ಯ ಹಾವಲ್ಲ, ಅದು ದ್ವೇಷವನ್ನ ಕಟ್ಟಿಕೊಂಡು ಬೆನ್ನ ಹಿಂದೆ ಬಿದ್ದಿರುವ ವಿಷ ಸರ್ಪ. ಇದೇ ಹಾವನ್ನ ಕಂಡು ಬೆಚ್ಚಿ ಬಿದ್ದ ಮನೆಯವರು ಹೇಳೋ ಮಾತು ಏನಂದ್ರೆ, ಹಾವಿನ ದ್ವೇಷಕ್ಕೆ ಜನ ವಿಲವಿಲ. ಈ ಹಾವು ನಾವು ಎಲ್ಲೇ ಹೋದ್ರೂ ಅಲ್ಲೇ ಕಂಡು ಬಂದಿದೆ. ಹಾವಿನ ಕಾಟದಿಂದ ನಾವು ಬೇರೆ ಗ್ರಾಮಕ್ಕೆ ಹೋದ್ರೂ ಹಾವು ಅಲ್ಲಿ ಪ್ರತ್ಯಕ್ಷವಾಗಿದೆ. ಈಗ ಅದೇ ಹಾವು ಕುಟುಂಬದ 2 ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಪದೇ ಪದೇ ದಾಳಿ ನಡೆಸ್ತಿದೆ. ವಿಚಿತ್ರ ಘಟನೆ ಈಗ ಇಡೀ ಊರನ್ನೇ ಬೆಚ್ಚಿ ಬೀಳಿಸಿದೆ. ಅಸಲಿಗೆ ಹಾವು ಮೊದಲಿಗೆ ಮನೆಯ ಬಾಲಕರ ಮೇಲೆ ದಾಳಿ ನಡೆಸಿದೆ. ಅದು ಕೂಡ 1-2 ಬಾರಿ ಅಲ್ಲ, ಬರೋಬ್ಬರಿ 5 ಬಾರಿ ಹಾವು ಕಚ್ಚಿದೆ ಅಂತ ಹೇಳಲಾಗ್ತಿದೆ. ಹೀಗೆ ಹಾವು ಕಚ್ಚಿದಾಗೆಲ್ಲ ಪ್ರತಿ ಬಾರಿ ಚಿಕಿತ್ಸೆಯನ್ನ ಕೊಡಿಸಲಾಯಿತು. ಆದ್ರೆ ಕೊನೆಯ ಬಾರಿ ವಿಷ ದೇಹದೊಳಗೆ ವೇಗವಾಗಿ ಹರಡಿದ್ರಿಂದ ಬಾಲಕ ಬದುಕಲಿಲ್ಲ. ಮಗನ ಸಾವಿನಿಂದ ಕುಟುಂಬ ಕಣ್ಣೀರಲ್ಲಿ ಮುಳುಗಿದ್ದಾಗಲೇ ಮತ್ತೊಂದು ಶಾಕ್ ಎದುರಾಗಿದೆ. ಹೌದು, ಬಾಲಕರನ್ನ ಗುರಿ ಮಾಡಿದ ನಂತರ ಈಗ ಅದೇ ಹಾವು ಸಹೋದರಿಯನ್ನ ಟಾರ್ಗೆಟ್ ಮಾಡಿದೆ. ಈಗಾಗಲೇ ಆಕೆಗೆ 2 ಬಾರಿ ಹಾವು ಕಚ್ಚಿದೆ. ಮೊದಲ ಬಾರಿ ಪ್ರಾಣಾಪಾಯದಿಂದ ಪಾರಾಗ್ಬಿಟ್ಲು. ಆದ್ರೆ ಹಾವು ಅಲ್ಲಿಗೆ ನಿಲ್ಲಿಲ್ಲ. ಬದಲಾಗಿ ಒಂದು ದಿನ ಯುವತಿ ಸ್ನಾನಕ್ಕೆ ಹೋಗ್ತಾ ಇರುವಾಗಲೇ ಸೈಲೆಂಟ್ ಆಗಿ ದಾಳಿ ಮಾಡಿದೆ. ಹಿಂಬದಿಯಿಂದ ಸದ್ದಿಲ್ಲದೆ ಬಂದ ಹಾವು ಏಕಾಏಕಿ ಕಚ್ಚಿಬಿಟ್ಟಿದೆ. ಯುವತಿಯ ಕಿರುಚಾಟ ಕೇಳಿ ಮನೆಯವರು ಓಡಿ ಬಂದಾಗ ಹಾವು ಅಲ್ಲಿಂದ ಜಾರಿ ಹೋಗಿತ್ತು. ಸಮಯಕ್ಕೆ ಆಸ್ಪತ್ರೆಗೆ ದಾಖಲಿಸಿದ್ರಿಂದ ಈ ಬಾರಿಯೂ ಆಕೆ ಬದುಕುಳಿದಿದ್ದಾಳೆ. ಇಷ್ಟೆಲ್ಲ ಆದ ಮೇಲೆ ಆ ಮನೆಯ ಸ್ಥಿತಿ ಹೇಗಿರ್ಬೋದು ಊಹಿಸಿ. ರಾತ್ರಿ ಆದ್ರೆ ನಿದ್ರೆ ಇಲ್ಲ, ಮನೆಯೊಳಗೆ ಯಾರು ನೆಮ್ಮದಿಯಾಗಿ ಮಲಗೋದಿಲ್ಲ. ಪ್ರತಿಯೊಂದು ಮೂಲೆಯಲ್ಲೂ ಟಾರ್ಚ್ ಹಿಡಿದು ನೋಡ್ತಾರೆ. ಬಾಗಿಲು ತೆರೆಯುವ ಮುನ್ನ, ಸ್ನಾನಕ್ಕೆ ಹೋಗುವ ಮುನ್ನ, ಹೊರಗೆ ಹೆಜ್ಜೆ ಇಡುವ ಮುನ್ನ, ಹೀಗೆ ಮೊದಲು ಹಾವು ಇದ್ಯಾ ಅಂತಾನೆ ಹುಡುಕ್ತಾನೆ ಹೋಗ್ತಾರೆ. ಹಾವು ಹೀಗೆ ಪದೇ ಪದೇ ದಾಳಿ ಮಾಡ್ತಿರುವುದನ್ನ ನೋಡಿ ತಜ್ಞರು ಹಾವುಗಳು ಮನುಷ್ಯರ ವಿರುದ್ಧ ವೈಯಕ್ತಿಕ ದ್ವೇಷ ಇಟ್ಕೊಂಡು ಹುಡುಕಿ ಬಂದು ಕಚ್ಚುತ್ತವೆ ಎನ್ನುವುದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷ್ಯ ಇಲ್ಲ. ಅವು ಸಾಮಾನ್ಯವಾಗಿ ಹೆದರಿದಾಗ ಅಥವಾ ಅಪಾಯ ಅನಿಸಿದಾಗ ಮಾತ್ರ ದಾಳಿ ಮಾಡುತ್ತೆ. ಆದ್ರೂ ಒಂದೇ ಕುಟುಂಬದ 2 ಮೇಲೆ ಒಟ್ಟು 7 ಬಾರಿ ದಾಳಿ ನಡೆಸಿದೆ ನಿಜ. ಆದ್ರೆ ಅದು ದ್ವೇಷದಿಂದ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ.